ಈಗ ಮಾಲಸ್ಮಕ್ಕ ಇವಾಗ ಹೇಳ್ತಿದ್ದಲ್ಲ ನಿನ್ನ ಮಗನ ಕರ್ಕೊಂಬರ್ಕಿಟ್ಟಣ ನಿನ್ನ ಮಗನ ಕರ್ಕೊಂಬರೋವರೆಗೂ ನಾನು ಕಳಿಸಲ್ಲ. ನೀನು ಯೋಟೆ ಬಂದು ಹೋದ್ರೂ ನಿನ್ನ ಮಗನ ಕರ್ಕೊಂಬರೋವರೆಗೂ ನಾನು ಕಳಿಸಲ್ಲ ಅಂತ ಹೇಳ್ತಿದ್ದಲ್ಲ. ಇವಾಗ ಅವನು ಬಂದವನಿ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾನಮ್ಮ. ನೋಡು ಕಳಿಸ್ಕೊಡು ರೊಚ್ಚಮ್ಮನ್ನ. ಅಯ್ಯೋ ಅಣ್ಣ, ಕಳಿಸ್ಕೊಟ್ರೆ ಆತಿ ಬಂದೇಟ್ಕೇನಿ. ಅವನು ಏನೇನು ತಪ್ಪು ಮಾಡ್ಯಾನೆ ಅದನ್ನೆಲ್ಲ ನಾ ತಿತ್ಕೊಂಡು ನಡಿತೀನಿ ಎಂಬುದಾದ್ರೆ ಕಳ್ಸೋದು. ತಿರ್ಗಾನ ಮಾಡಿದ್ದೆ ಮಾಡಕ್ಕೆ ಸ್ಪೈದಾಸಯ್ಯ ಅಂದರೆ ಯಾರು ಕೇಳಲ್ಲ. ಅವನು ತಿಟ್ಕೊಂಡು ನಡಿತೀನಿ ನಾನು ಚೆನ್ನಾಗಿರ್ತೀನಿ ಎಂಬುದಾದ್ರೇ ಕಳ್ಸೋದು. ಇಲ್ಲಿ ನೋಡಿಲಿ ಅವನು ದುಡಿಯಲ್ಲ ಏನಿಲ್ಲ ಕೆಲಸ ಮಾಡಲ್ಲ. ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ ಗೌಡ್ರಿ? ನೀವೇ ಹೇಳ್ರಿ. ಇವಾಗ ಹೇಳ್ತೀವಿ ಅದನ್ನೇನೆ ಏನ ಇವನೇ ದೇವ ನೀನು ಇವಾಗ ಎಲ್ಲ ಕೆಲಸ ಮಾಡ್ಬೇಕಣ್ಣ ಮನೆಯಾಗೆ. ಎಲ್ಲ ಮಾಡಿ ಮನೆಯಾಗೆಲ್ಲನ ಹೆಂಡತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು, ಕೆಲಸ ಎಲ್ಲ ಮಾಡಬೇಕು. ಅಯ್ಯೋ ಏನನ ಹೇಳಿ. ಅದಂಗೆ ಹಿಂಗೆ ಅಂತ ಜಗಳ ಮಾಡೋದು ಹಿಡ್ಕೊಂಡು ಒಯ್ಯೋದು. ನಾನು ಬಿಡು ಹೇಳ್ಕೋಬಾರ್ದು ಅಂತ ಹೇಳಿ ನಾನು ಸೈಲೆಂಟಾಗಿ ನಾನು ಸುಮ್ಮನೆ ಇದ್ದಂಗೆಲ್ಲನ ಬರೇ ಜಗಳ ಮಾಡೋದೆ ಗೌಡ್ರೆ, ಬರೇ ಜಗಳ ಮಾಡೋದೇನಿ. ಬರೇ ಜಗಳ ಮಾಡೋದೇನಿ. ಅಯ್ಯೋ ನಮ್ಗಂತೂ ಸಾಕಾಗೈತಿ, ಯಾಕನ ಹೇಳಕ್ಕಿಲ್ಲ. ಆ ಹುಡ್ಗ ಒಬ್ಬ ಮಾಡ್ಬೇಕು ಬದುಕ. ಅವ್ನು ಒಬ್ಬ ಮಾಡಿ 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 ಅವ್ನು ಏನಾಗ್ತಾನೆ ಹೇಳು? ಅವ್ನು ಒಬ್ಬನೇ ಮಾಡ್ಬೇಕಲ್ಲನ. ಹೇಳೋರು ಹೇಳ್ತಾರಪ್ಪ, ತಿಳ್ಕೊಬೇಕು, ತಿಳ್ಕೊಂಡು ಮಾಡಿ ಮಕ್ಳನ್ನು ಹೆಂಡ್ತಿನೂ ಚೆನ್ನಾಗಿ ನೋಡ್ಕೋಬೇಕು. ನಾವಿರೋದು ನೋಡಿಸ್ಕೊಂಡು ಹೋಗ್ಬೇಕು, ಮಾಡಬೇಕು. ಇರೋದು ನೋಡಿಸ್ಕೊಂಡ್ರಲ್ವೇ ಮುಂದೆ ನಮ್ಮ ಮಕ್ಳು ಮರಿಗೆ ಆಗುತ್ತೆ ಅಂಬೋದೊಂದು ಇರ್ಬೇಕು ಮನಸ್ಸಿನಾಗಿ. ಸುಮ್ಮನೆ ಹೇಳಿದ್ರೆ ಹೆಂಡ್ತಿ ಮೇಲೆ ನೀನು ಏನು ಮಾಡ್ತೀಯ ನಾನು ಹಂಗೆ ಮಾಡೋದು ಹಂಗೆ ಹಿಂಗೆ ಅಂತ ಹೋದ್ರೆ ಕಟ್ಕೊಂಡು ಹೆಂಡ್ತಿ ಹೇಳ್ತಾಳೆ. ಕಟ್ಕೊಂಡು ಹೆಂಡ್ತಿ ಹೇಳ್ದಂಗೆ ಕೇಳಬೇಕು, ಗಂಡ ಹೆಂಡ್ತಿ ಹೇಳ್ದಂಗೆ ಕೇಳಬೇಕು, ಹೆಂಡ್ತಿ ಗಂಡ ಹೇಳ್ದಂಗೆ ಕೇಳಬೇಕು. ಎಲ್ಲ ಒಬ್ರಿಗೊಬ್ರು ಚೆನ್ನಾಗಿದ್ರೇನೆ ಅಪ್ಪ ಗಂಡ ಹೆಂಡ್ತಿ ಅಂದಮೇಲೆ ನೀನು ಹೇಳಿದ್ದು ನಾನು ಯಾಕೆ ಕೇಳಬೇಕು ಅಂತ ಗಲಾಟೆ ಮಾಡಿರಿ. ಅದೇ ಕಣ ಇವಾಗ ಹೇಳಿ ನಿಂತ್ಕೊಳಲ್ಲ. ಅದೇ ಹೇಳಿದ್ದೀನಿ ಅವನಿಗೆ ಇವಾಗ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಅಪ್ಪ, ನಾನು ಏನೋ ಗಲಾಟೆ ಮಾಡಲ್ಲ. ವೇದನ್ ಜೊತೆ ಸೇರಿ ಕೆಲಸ ಮಾಡ್ತೀನಿ, ಹೊಲ್ದಾಗ್ಳದ್ದೆಲ್ಲ ಬದುಕು ಮಾಡ್ತೀನಿ. ಇವ್ರಿಗೂ ಹೋಗಲ್ಲ 7 ಟೈಮಿಗೆ ಸರಿಯಮ್ಮ ಅಂತ ಗೊತ್ತೀನಿ. ಇವ್ರಿಗೂ ಹೋಗಲ್ಲ ಮನೆಗಳು ಬದುಕಾತು ನಾನಾತು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಹಂಗಾದ್ರೆ ತವ್ರ ಮನೆ ತಕ್ಕ ಬರಕ್ಕಿಲ್ಲ, ನಿಮ್ಮ ಅಂತಕ್ಕೆ ಆಗ್ಲೆಲ್ಲ ಹೋಗ್ತೀನಿ. ತವ್ರ ಮನೆ ಹತ್ರ ಐತೆ ಅಂತ ಹೇಳಿ, ಇಲ್ಲೇ ಐತೆ ಅಂತ ಹೇಳಿ ಆಗ್ಲೆಲ್ಲ ಹೋಗ್ತೀನಿ ನೀನು ಅಂತ ಗಲಾಟೆ ಮಾಡೋದು, ಇಟ್ಕೊಂಡು ಒಯ್ಯೋದು. ಇಂಥವೆಲ್ಲ ಯಾರು ಮಾಡ್ತಾರೆ? ಅಕ್ಕಯ್ಯನ ಮಾತಾಡ್ಸೋಕ್ಕಿಲ್ಲ. ನಿಮ್ಮ ಅಕ್ಕಯ್ಯನ ಆಗ್ಲೆಲ್ಲ ಮಾತಾಡಿಸ್ತೀನಿ. ನಿಮ್ಮ ಅಕ್ಕಯ್ಯನ ಯಾಕೆ ಆಗ್ಲೆಲ್ಲ ಮಾತಾಡ್ಸೋದು? ನಿಮ್ಮ ಅಕ್ಕಯ್ಯಗೆ ಯಾಕೆ ಆಗ್ಲೆಲ್ಲ ಫೋನ್ ಮಾಡೋದು? ಅಕ್ಕ ತಂಗಿಯರ್ ನಂಗಾದ್ರೆ ಮಾತಾಡ್ಸಂಗಿಲ್ಲ, ಅಪ್ಪ ಅಮ್ಮನ ಮಾತಾಡ್ಸಂಗಿಲ್ಲ, ತವ್ರ ಮಂತಕ್ಕೆ ಬರೋಕ್ಕಿಲ್ಲ. ನಾವೇನೇನು ಬೇರೆಯವ್ರ ಮಂತಕ್ಕೆ ಹೋಗ್ತೀವಿ ಗೌಡ್ರೆ? ಅದೇ ಮತ್ತೆ ನನ್ನ ಹೇಳಿ ಇಲ್ಲಿರೋಕ್ಕೆ ಅವನಲ್ಲ ಇದ್ದಾನೆ. ಅವನಿಗೆ ಬೆಲೆ ಐತಿ, ನನಗೆ ಬೆಲೆ. ಎಲ್ಲರಿಗೂ ಬೆಲೆ ಬೆಲೆ ಕೊಟ್ಟೇ ಕೊಡ್ತೀವಿ ನಾವು. ಈಗ ಇರೋರ್ಗೊಂಥರ ಅಲ್ಲ, ಇಲ್ಲದೆ ಇರೋರ್ಗೊಂಥರ ಅಲ್ಲ, ಎಲ್ಲರನ್ನೂ ಒಂದೇ ಥರ ನೋಡ್ತೀವಿ ನಾವು. ಎಲ್ಲರನ್ನೂ ನಾವು ನೋಡ್ಕೋಬೇಕು, ಎಲ್ಲರನ್ನೂ ಸರಿ ಸಮನ ನೋಡ್ಬೇಕು ಅಂಬೋದೇ ಇರೋದು ನಮ್ಮ ಹತ್ರ. ಅಂತ ಭೇದ ಭಾವ ಇಲ್ಲ. ನೀನು ಹೊಳಿಯಾನಿ, ಅವನು ಹೊಳಿಯಾನಿ. ನೀನು ಹಂಗೆ ತಿಳ್ಕೊಂಡಿದೀಯ ಅಷ್ಟೇ ನಿನ್ನ ಮನಸ್ಸಿನಾಗಿ. ನಾವು ಯಾತನ ಮಟನ್ನ ಕೋಳಿನ ಯಾತನ ಸಾರು ಮಾಡಿರಿ, ಬಾರಪ್ಪ ಉಣ್ಣು ಬಾ ಉಣ್ಣು ಅಂತ ಹೇಳಿ ಫೋನ್ ಮಾಡಿರಿ. ಗೊತ್ತಾನೇ ಇರಲಿಲ್ಲ. ಏನು ಬೇಡ ನಾನು ಉಂಬಲ್ಲ, ಏನು ಬೇಡ ನಾನು ಉಂಬಲ್ಲ ಅಂತ ಇಂಥ ದಿಮಾಕ್ ಮಾಡೋದು. ಏನು ಕರಿಯರ್ನಾಗತ್ತೆ ಕರಿಯೋದು ಏನನ್ನು ನಾವೇನು ಅಂತ ಮಾಡಬಾರದು ತಪ್ಪು ಏನು ಮಾಡಿದ್ದೀವಿ ಕೇಳ್ರಿ ಗೌಡ್ರಿ. ಮಾಡಬಾರದು ತಪ್ಪು ಏನು ಮಾಡಿದ್ದೀವಿ ಅಂತ ಕೇಳ್ರಿ. ನಾವು ಬಿಡು ಹೋಗ್ಲಿ ಮಾತಾಡಬಾರ್ದು. ಸಣ್ಣ ಪುಟ್ಟಕ್ಕೆ ಬಿಡಕ್ಕೆ ಮುಂದಿದ್ರೆ ಅಂದ್ರೆ ಅವನೇ ಇದ್ದ. ನಾವೇನೋ ಇಲ್ಲೇ ಇರೋದಕ್ಕೆ ನೋಡಿ ಕರಿತೀವಿ ಬರೋಲ್ಲ ಅಂತ ಹೇಳಿ ಆತ್ಲಾಗೆ ಅವ್ನು ಏನಂತ ಬಂದು ಯಾತನಾಗ್ಲಿ ನಮ್ಮ ಮನೆಗೆ ಗೊಜ್ಜು ಮುದ್ದೆ ಇಕ್ಲಿ ಉಳ್ದುಳ್ಡಿಸ್ಕೊಂಡು ಉಂಡು ಹೋಗ್ತಾನೆ. ಯಾತ ತಲೆ ಕೆಡಿಸ್ಕೊಂಬಲ್ಲಪ್ಪ ಹುಡುಗ ಹಂಗೊಂಬತ್ತಿ. ಹಂಗೆ ಈ ಮನೆ ನನ್ನ ನಡಿಯೋನು ಹಂಗೆ ಕಣಪ್ಪ. ಹೇಳು ನೀನಪ್ಪ, ನನಗೆ ಬೋಲ್ ಬೇಜಾರಾಯ್ತು ನೋಡ. ಅವರು ಎಲ್ಲ ನೀನು ಮಾಡಿರೋ ತಪ್ಪು ಹೇಳ್ತಾ ಇದ್ದಾರೆ. ನಾನು ಹಂಗೆ ಮಾಡಲ್ಲತ್ತಿ, ಇನ್ನು ಚೆನ್ನಾಗಿ ಇಕ್ಕೊಂತೀನಿ ನಿನ್ನ ಮಗಳನ್ನ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತೀನಿ. ಅಡ್ಡಿಯಲ್ಲ, ಕೈ ಮಾಡಬೇಡ, ಹೆಂಡ್ತಿ ಮೇಲೆ ಕೈ ಮಾಡಬಾರ್ದು ಕಾಣಲ್ಲ. ನಿನ್ನ ಒಳ್ಳೇದಕ್ಕೆ ಹೇಳೋದು. ಇಲ್ಲ ನೋಡ್ರಿ ಗೌಡ್ರೆ, ನಾನು ಯಾಕೆ ಹೇಳ್ತೀನಿ ಅಂದರೆ ಆಸೆಲ್ ನಿನ್ನ ತಮ್ಮ ಹೆಂಗೆ ಬದುಕು ಮಾಡ್ತಾನೆ. ಒಳ್ಳೆ ಕಾಳು ಬೆಳೆಯೋದಾಗಲಿ, ತೊಗರಿ ಕಾಳು ಬೆಳೆಯೋದಾಗಲಿ ಎಲ್ಲ ಹೆಂಗೆ ಮಾಡ್ತಾನೆ. ನಾವು ಹಂಗೆ ಮಾಡ್ಬೇಕು ಕಣಪ್ಪ. ಅವ್ನು ಅದನ್ನೇ ಮಾಡಿರಿ ಪಾಪ. ಅವ್ನು ಕೇಳ್ದಿಲ್ದಾನ ಆಗತ್ತೆ ಸರಿ ಆಯಿತು. ನಾವೇ ಹೊರ್ತ್ಕೊಂಡು ಬದುಕು ಮಾಡಬೇಕು ಪಾಪ. ಅವ್ನು ಒಬ್ಬನೇ ಎಷ್ಟು ಮಾಡ್ತಾನೆ ಹೇಳು ಬದುಕ ಅಂತ ಹೇಳಿ ನಾನು ಹಿಂಗೆ ಹೇಳ್ತೀನಿ. ಒಳ್ಳೆ ಮಾತನಾಗ ಹೇಳ್ತೀನಿ. ಒಳ್ಳೆ ಮಾತನಾಗ ಹೇಳಿರೋ ಕೇಳಲ್ಲ. ನೀನೇನೇ ಹೇಳ್ಬೇಕಂತ ಇಟ್ಕೊಂಡು ಒಯ್ಯಕ್ಕೆ ಬಂದರೆ ಹಿಂಗೆ ಬದುಕು ಮಾಡ್ದಿಲ್ದಾರು ನಮ್ಮೂರಾಗೆಲ್ಲನ ಕಳ್ಕೊಂಡು ಕೈ ಸುಟ್ಕೊಂಡ್ಮೇಲೆ ಬುದ್ಧಿ ಬಂದೈತಿ. ಆಗ ಹಂಗೆ ನಾಳೆ ಹೊತ್ತಾಗ ನೀನು ಎಲ್ಲ ಕಳ್ಕೊಂಡ್ಮೇಲೆ ಬುದ್ಧಿ ಬರುತ್ತೆ ಅಷ್ಟೇನಿ. ಮತ್ತೆ ನಿನ್ನ ಒಳ್ಳೇದಕ್ಕೆ ಕಾಣಲ್ಲ ಅವ್ರು ಹೇಳ್ತಾ ಇರೋದು. ಹೇಳು ಇನ್ನು ಚೆನ್ನಾಗಿ ನೋಡ್ಕೊಂತೀನಿ ಕಾಣತ್ತೆ. ಹಂಗೆ ಮಾಡಲ್ಲ, ಯಾತು ಅಂಥದ್ದಕ್ಕೆ ಹೋಗಲ್ಲ. ನಾನು ಈ ಪಟ್ಟು ಸುತ್ತರಿಯಕ್ಕೆ ಹೋಗಲ್ಲ. ಇನ್ನು ನನ್ನ ನೆಟ್ಟು ಮನೆಯವ್ಳದ್ದು ಬದುಕು ಹೊಲ್ದಾಗ್ಳದ್ದು ಬದುಕು ಮಾಡ್ಕೊಂಡಿರ್ತೀನಿ. ಇಬ್ಬರು ಅಣ್ಣ ತಮ್ಮಗಳು ಒಂದಾಗಿ ಬದುಕು ಮಾಡ್ತೀವಿ ಅಂತ ಹೇಳು.
ಅಕ್ಕ ತಂಗಿಯರ್ನ ಮಾತಾಡ್ಸಂಗಿಲ್ಲ. ಯಾಕೆ ಮಾಡಬೇಕು ನಿಮ್ಮ ಅಕ್ಕಗೆ ಫೋನ? ನಿಮ್ಮ ಅಕ್ಕಗೆ ಯಾಕೆ ಮಾಡ್ಬೇಕು ನೀನು ಆಗ್ಲಲ್ಲ? ನಿಮ್ಮ ಅಕ್ಕಗೆ ಯಾಕೆ ಮಾಡಬೇಕು ಅಂತಾನೆ. ನಾವು ಇದ್ದೂರಾಗೆ ಇರೋಕ್ಕೆ ಯಾತನ ಈಗ ಕೊತ್ತಂಬರಿ ಸೊಪ್ಪು ಐತಿ, ಯಾತನ ನಿಮ್ಮ ಮನೆಯಾಗ ಯಾತನ ಐತಿ ಅಂತ ಹೇಳಿ ಏನೋ ಸಣ್ಣ ಪುಟ್ಟದ್ದು ಯಾತನ ಕೇಳಕ್ಕೋ ಪಾಪಿ ಏನು ಮಾಡ್ತಾನೆ ಅಂತ ಏಳು ಮಾಡ್ತಾಳೆ. ಪಾಪಿ ಎಲ್ಲಿಗೆ ಆಟ ಆಡಕ್ಕೆ ಹೋಗ್ಯವನು ಯಾಕ, ಎಲ್ಲ ಇದ್ದಾನೆ, ಆಟ ಆಡ್ತಾ ಇದ್ದಾನೋ ಇಲ್ವೋ ಅಂತ ಹೇಳಿ ಫೋನ್ ಮಾಡ್ತಾಳೆ, ಕೇಳ್ತಾರೆ. ಅದಕ್ಕೇನೆ ಇವನು ಯಾತ ತಿಳ್ಕೊಂಡ್ರೆ ಅದಕ್ಕೆ ಗಲಾಟೆ ಮಾಡ್ತಾನೆ. ಯಾಕೆ ನಿಮ್ಮ ಅಕ್ಕಗೆ ಮಾಡೋದ ಹಿಂಗೆ ಅಂತ ನೋಡಲ್ಲ ಅಂಥದ್ಕೆಲ್ಲ ನೀನು ಸಣ್ಣ ಬುದ್ಧಿ ಮಾಡಿದೀಯ ಅಂದರೆ ನೀನು ಉದ್ಧಾರ ಆಗಲ್ಲ. ಎಲ್ಲಿ ಹೇಳಿಪಟ್ಟು ಎಲ್ಗೂ ಹೋಗಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಈ ಪಟ್ಟು ಎಲ್ಲೂ ಹೋಗಲ್ಲ ಹೇಳು. ನಾನು ಯಾತ ಮಾತಾಡಲ್ಲ, ಗಲಾಟೆ ಮಾಡಲ್ಲ, ಇನ್ನು ಚೆನ್ನಾಗಿರ್ತೀನಿ. ಅಷ್ಟೇ ಬಿಡತ್ತೆ. ನಾನು ಈ ಪಟ್ಟು ಚೆನ್ನಾಗಿ ನೋಡ್ಕೊಂತೀನಿ ಮಾಮ. ರುಚುನ ಚೆನ್ನಾಗಿ ನೋಡ್ಕೊಂತೀನಿ, ಕಳಿಸ್ಕೊಡ್ರಿ. ನಾನು ಈ ಪಟ್ಟು ಯಾತಂಥದ್ದು ಮಾಡಲ್ಲ. ಗಲಾಟೆ ಮಾಡೋದಾಗಲಿ ಏನಾನ ಮಾತಾಡೋದಾಗಲಿ ಅದೇನು ಮಾಡಲ್ಲ. ನೋಡಮ್ ಲಕ್ಷ್ಮಕ್ಕ, ಇವಾಗ ಅವನು ಹೇಳ್ತಾ ಇದ್ದಾನೆ, ನಾವು ಗಲಾಟೆ ಮಾಡಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿ. ಅದಕ್ಕಾಗಿ ಇನ್ನೊಂದು ನಾನು ಇದನ್ನ ಹೇಳ್ಬಾರ್ದು, ಅಲ್ಲ ಹೇಳಲೇಬೇಕು. ಇಂಥ ಕುಕ್ಕಂಡಾಗ ಏನಿದ್ರು ಸಮಸ್ಯೆಗಳು ಹೇಳಿರೆ ಮತ್ತು ಅವು ಬಗೆಹರಿಯೋದು. ಹೇಳಲಿಲ್ಲ ಅಂದ್ರೆ ಮತ್ತೆ ಬಗೆಹರಿಯಲ್ಲ. ಅವೆಲ್ಲ ಬಗೆಹರಿಬೇಕು ಅಂತಲೇ ನಾನು ಬಂದಿರೋದು ನಮ್ಮ ಮನೆಗೆ. ಇವಾಗ ಏನು ನನಗೇನು ಈಸ್ಪೇಟ್ ಆಡಕ್ಕೆ ಹೋಗ್ಕೊಡ್ದು. ಈಸ್ಪೇಟ್ ಒಂದು ಐತಲ್ಲ, ಅದನ್ನು ಬೇಕಾರೆ ಆಡಕ್ಕೆ ಹೋಗ್ಕೊಡ್ದು. ಆಗ್ಲಲ್ಲ ನಾ ಎಲ್ಲೋದ್ರೂ ನಾನೇನಿಲ್ಲ ಸುಮ್ಕಿರಲ್ಲ, ಗೊತ್ತಾಗೈತೆ ಅಂದರೆ ನಮ್ಮಮ್ಮನೂ ನಮ್ಮಪ್ಪನೂ ಕರೆಸ್ತೀನಿ ಅಷ್ಟೇ. ಈಸ್ಪೇಟ್ ಮಾತ್ರ ನೀನು ಆಡಕ್ಕೆ ಹೋಗ್ಕೊಡ್ದು. ನೀನು ಏನಾನ ಒಟ್ಟಿಗೆ ತಿನ್ನು ಉಣ್ಣು, ಯಾತನ ಆಗಲಿಲ್ಲ ಹಣ್ಣು ಹಂಪ್ಲು ಯಾತನ ತಿನ್ನು, ಸುಮ್ಮನೆ ಅಲ್ಲೇಟು ಅಲ್ಲಿ ಕಳಿಯೋದು ಬೇಡ, ಅಲ್ಲಿಂದ ತರೋದು ಬೇಡ. ನಮಗೆ ಆ ಈಸ್ಪೇಟಿನ ಸವಾಸನೆ ಬೇಡ ಅಂತ ಹೇಳ್ತೀನಿ ಗೌಡ್ರೆ. ಈಸ್ಪೇಟ್ ಆಡಕ್ಕೆ ಹೋಗ್ತಾನೆ, ಹೆಂಡ್ತಿನ ಸಮೇತ ಮಾರ್ಕೋಬೇಕಾಗುತ್ತೆ. ಹೆಂಡ್ತಿ ಕೊಳ್ಳ ತಾಳೆ ಮೂಗ್ನತ್ತು ಹೆಂಡ್ತಿನೇ ಮಾರ್ಬೇಕಾಗುತ್ತೆ ಅಷ್ಟೇನು. ಈಸ್ಪೇಟ್ ಸವಾಸ ಅಷ್ಟೇ. ಹೊತ್ತಿರತ್ತು ತೊತ್ತಿಲಿಲ್ಲ ಅಂದ್ರೆ ತಳ ತೊಕ್ಕಿ ಅಣ್ಣ. ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿಗೆ ಬಿಡ್ಬೇಕಾಗತ್ತೆ. ಆದ್ರೆ ಸವಾಸ ಮಾತ್ರ ನೀನು ಹೋದೆ ಅಂದರೆ ಅಷ್ಟೇನಿ. ಮುಂದೊಂದಿನ ದೇವ್ರಾಣೆಗೆ ನಿನಗೆ ಅಂಥ ಪರಿಸ್ಥಿತಿ ಬರುತ್ತೆ ನೋಡು. ಇಲ್ಲಿಗೆ ಹೊರ್ತ್ಕೊಂಡು ನೀನು ಇಲ್ಲಿಗೆ ಬಿಟ್ಟು ನೀನು ಈಸ್ಪೇಟ್ ಆಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೋಯ್ತು. ನಾವು ಹೇಳಿರು ನಿಂಗೆ ಕೇಳ್ದಂಗೆ ಈಸ್ಪೇಟ್ ಆಡಕ್ಕೆ ನಾನು ಹೋಗಿದ್ದಿ ಅಂದರೆ ಅಷ್ಟೇ. ಅಲ್ಲೇ ಈಸ್ಪೆಟ್ ಆಡಕ್ಕೆ ಯಾಕಲ್ಲ ಹೋಗ್ತೀಯ ನೀನು? ಅಯ್ಯೋ ದೇವ್ರಿ, ನೀನು ಏನಲ್ಲ, ನೀನು ಈಸ್ಪೆಟ್ ಆಡಕ್ಕೆ ಹೋಗಿದ್ದೀಯ ಅಂದ್ರೆ ಪಾಪ ಇಲ್ಲೋಡು ಅದು ಯಾಕಲ್ಲ ಅಂತ ಕಲಿತೆ. ಹಂಗ್ಯಾಕೆ ಮಾಡಕ್ಕೆ ಹೋಗ್ತೀಯ? ಏಯ್, ನಾನು ಅವತ್ತು ಹೇಳಿಲ್ವೇನ? ಅವತ್ತೊಂದಿನ ಗೊತ್ತಾಯ್ತು ನನಗೆ ಹೇಳಿದ್ನಿ ಪಾಪ ಅಂತ. ಅವಕ್ಕೆಲ್ಲ ಹೋಗ್ಬೇಡ ಕಣ ಅಂತೇಳಿ. ಹೋಗ್ಕೊಡ್ದು ಪಟ್ ನೋಡಿ ಹೇಳಿರ್ತೀನ, ಹೋಗ್ಬೇಡ. ಇಲ್ಲ ಕಣಪ್ಪ, ಹೋಗಲ್ಲ ಇನ್ಮೇಲಿಂದ. ನಾವು ಹೋಗಲ್ಲ ಗೌಡ್ರೆ, ನಾನು ಹೋಗಲ್ಲ ಈಸ್ಪೆಟ್ಟು ಯಾತ್ಗೂ ಸವಾಸಕ್ಕೂ ಹೋಗಲ್ಲ. ಇನ್ಮೇಲೆ ಹೊಲ್ದಾಗಳದ್ದು ಕೆಲಸ ಮಾಡ್ಕೊಂಡು ಇರ್ತೀನಿ, ಚೆನ್ನಾಗಿರ್ತೀನಿ. ಅಂಥವಕ್ಕೆಲ್ಲ ಹೋಗಲ್ಲ ಹೇಳ್ರಿ. ಹೋಗಲ್ಲ ಗೌಡ್ರೆ. ಹೇಳೋದು ನಿನ್ನ ಒಳ್ಳೇದಕ್ಕೆ ಪಾಪ. ನೀನೇನೇನು ಕೆಟ್ಟೋಗ್ಲಿ ಅಂತ ಹೇಳ್ತಿಲ್ಲ. ಕೆಟ್ಟೋಗ್ಲಿ ಎಂಬರಾದ್ರೆ ಬಿಡತ್ತೆ ಏನೋ ಮಾಡ್ಕೊಂಡು ಹೋಗ್ಲತ್ತ ಆಡ್ಲೇಳು ಹೋಗ್ಲೇಳು ಅಂತ ಸುಮ್ಮನಾಗಾರು. ಯಾಕೆ ಇದನ್ನ ಬಿಗ್ ಮಾಡಿ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ನನ್ನ ಅಳಿ ಹಾಳಾಗಬಾರ್ದು, ನನ್ನ ಮಗಳ ಜೀವನ ಹಾಳಾಗಬಾರ್ದು, ನನ್ನ ಅಳಿ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತೇಳಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನೀನು ಚೆನ್ನಾಗಿರ್ಬೇಕು ಅಂಬೋದಕ್ಕೆ ಹೇಳ್ತಾ ಇರೋದು. ಸರಿ ಆಯಿತು ಗೌಡ್ರೆ, ಆಯಿತು. ಇನ್ಮೇಲೆ ಹೋಗಲ್ಲ. ಇನ್ಮೇಲೆ ಹೋಗಲ್ಲ ಅಂತ ಮತ್ತೆ ಆಸೆಲಿ ಸೆಲ್ಸೆಂದಾಗಾಸಿ ಅದೇ ಹೋಗ್ಬಿಟ್ರೆ ನಾನು ಸುಮ್ಕಿರಲ್ಲ. ನನಗೆ ಗೊತ್ತಾಗೈತೆ ಅಂದರೆ ತಿರ್ಗಾ ನಾನು ಗೌಡ್ರನ್ನ ತಕ್ಕೆ ಕರ್ಕೊಂಡು ಹೋಗೋದು. ನಾನೇನಿಲ್ಲ, ತಿರ್ಗಿ ಏನೋ ಈಸ್ಪೆಟ್ಟಾಡಕ್ಕೆ ಹೋಯ್ದೆ ಅಲ್ಲಿಗೆ ಬಂದು ಗಲಾಟೆ ಮಾಡ್ತೀನಿ. ನಾನು ಇಷ್ಟು ದಿವಸ ಬಿಡು ಹೋಗ್ಲಿ ಅಂತ ಸುಮ್ಮನಾಗ್ತಿದ್ದೆ. ಇನ್ನು ಈಸ್ಪೆಟ್ಟಾಡಕ್ಕೆ ಹೋಗಿದ್ದಿ ಅಂದರೆ ಅಲ್ಲಿಗೆ ಬಂದು ಗಲಾಟೆ ಮಾಡ್ತೀನಿ. ನಾನು ಬಿಡು ಮರ್ಯಾದೆ ತಕ್ಕೆ ಕಾಪಾಡೋದು ಅಂತೇಳಿ ಗೌರವಾಗ ಒಬ್ರು ತಾಗ ಹೇಳಿಲ್ಲ ಗೊತ್ತೇ. ಒಳಗೆ ಗಲಾಟೆ ಮಾಡ್ಕೊಂಡ್ರೆ ನಮ್ಮ ಮಾಮಗೆ ಸಮೇತ ಗೊತ್ತಿಲ್ಲ. ಹಂಗೆ ನಾನು ಬಿಡ ಹೋಗ್ಲಿ ಗಲಾಟೆ ಮಾಡ್ಕೋಬಾರ್ದು, ಯಾರನ ಆಡ್ಕೊಂತಾರೆ ಯಾರನ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಬಿಡಮ್ಮ, ಇನ್ನು ನಾನು ಹೇಳಿದ್ದೀನಲ್ಲ, ಇನ್ನು ಗೌಡ್ರನ್ನ ಹೇಳವ್ರೆ, ಅವನು ಒಪ್ಕೊಳ್ಳವನೇ. ಇನ್ನು ಈ ಬಿಡಮ್ಮ ಲಕ್ಷ್ಮಕ್ಕ, ಕಳಿಸು. ರಜಮ್ಮನ ಕರ್ಕೊಂಡು ಹೋಗ್ತೀವಿ, ಕಳಿಸ್ತೀವಿ. ತಿರ್ಗಾ ಇದೇ ಮಾತು ತಿರ್ಗಾ ಆಗ್ಲಲ್ಲ. ಏನಾನ ಅವನು ಒದ್ಯೋದಾಗಲಿ ಬಡಿಯೋದಾಗಲಿ ನನ್ನ ಮಗಳನ್ನ ಅದು ಇದು ಮಾತಾಡೋದಾಗಲಿ ಏನಾದರೂ ಮಾಡಿದಾನೆ ಅಂತಂದರೆ ನಾನು ಮಾತ್ರ ಸುಮ್ಕಿರಲ್ಲ. ಪಂಚಾಯಿತಿ ಮಾಡ್ತಾ ಇದ್ದೀವಿ ಇವತ್ತು. ನನ್ನ ಮಗಳದ ನನ್ನವಳಿ ನಾನು ಎಲ್ಲ ಚೆನ್ನಾಗಿರ್ತೀನಿ ಅಂತ ಹೇಳಿ ಒಪ್ಕೊಂಡವನೇ. ಅದಕ್ಕೆ ಇನ್ನೇನು ಕಳ್ಸೋಣ, ಯಾವತ್ತಿದ್ರೆ ಹೆಣ್ಮಕ್ಳು ಹೋಗಲೇಬೇಕು. ಹೇಳಿದ್ದೀವಿ ನಾನು ಚೆನ್ನಾಗಿರ್ತೀನಿ, ಇಸ್ಪೆಟ್ ಎಲ್ಲ ಆಡಕ್ಕೆ ಹೋಗಲ್ಲ ಅಂತ ಹೇಳಿದ್ದಾನೆ. ನೋಡೋಣ ಹೆಂಗಿರ್ತಾನೆ ಅಂತೇಳಿ ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.